ತಾಂತ್ರಿಕವಾಗಿ ಹೆಬ್ಬಾರ್ ಅವರು ಬಿ ಜೆ ಪಿಯಲ್ಲಿ ಇದ್ದಾರೆ, ಬಿ ಜೆ ಪಿಯವರು ತಾಂತ್ರಿಕವಾಗಿ. ಆದರೆ ಕಳೆದ ಅವರು 1 ವರ್ಷದಿಂದ, ಅಂದರೆ ಈ ಆಯ್ಕೆ ಆದ ನಂತರದಿಂದ ಬಿ ಜೆ ಪಿ ಯಾವ ಚಟುವಟಿಕೆಗಳಲ್ಲೂ ಅವ್ರ ಕ್ಷೇತ್ರದಲ್ಲಿ ಅಥವಾ ರಾಜ್ಯದಲ್ಲಿ ಅವರು ತೊಡಗಿಸ್ಕೊಳ್ತಾ ಇಲ್ಲ. ರಾಜ್ಯಸಭೆ ಚುನಾವಣೆಗೂ ಮತ ಹಾಕಲಿಕ್ಕೆ ಅವ್ರು ಬರಲಿಲ್ಲ, ಈ ಪ್ರಚಾರ ಕಾರ್ಯದಲ್ಲೂ ಅವರು ಬರ್ತಾ ಇಲ್ಲ. ನಾನು ಅವರಿಗೆ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಿದ್ದೇನೆ, ಅವರು ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಬೇಕು. ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಯಾದ ಈ ಸ್ಥಾನದಲ್ಲಿರೋರು ಜವಾಬ್ದಾರಿ ನಡವಳಿಕೆ ಕಾಣಬೇಕು. ಈ ವ್ಯವಸ್ಥೆಗೆ ಶಕ್ತಿ ಮೌಲ್ಯ ಕೊಡುವಂತಹ ಒಂದು ಆ ಸ್ಥಿತಿಯನ್ನು ನಾವು ಹೆಚ್ಚಿಸಬೇಕು. ಅದು ಹೊರತು ಈ ರೀತಿ ಅವರು ಗೊಂದಲದಲ್ಲಿದ್ದು, ದ್ವಂದ್ವದಲ್ಲಿದ್ದು, ಅವ್ರ ಮತದಾರರನ್ನು, ಈ ವ್ಯವಸ್ಥೆಯನ್ನು ಈ ರೀತಿ ಒಂದು ಗೊಂದಲದಲ್ಲಿ ಇಡುವಂಥದ್ದು ಇದು ಈ ವ್ಯವಸ್ಥೆಗೆ ಶೋಭೆ ಅಲ್ಲ. ಇದು ಹೆಬ್ಬಾರ್ ಅವರು ಮಾಜಿ ಮಂತ್ರಿ, ಅವರೊಬ್ಬ ಜನಪ್ರತಿನಿಧಿ. ಈ ವ್ಯವಸ್ಥೆಯನ್ನು ಹೀಗೆ ಹಗುರವಾಗಿ ಮಾಡೋದಕ್ಕೆ ಅವರು ಮುಂದಾಗಬಾರ್ದು. ಮತ್ತು ಇದನ್ನು ನೋಡ್ತಾ ಇರುವಂತಹ ಅವ್ರ ಕ್ಷೇತ್ರದ ಜನ ಇದನ್ನು ಅವ್ರು ಕ್ಷಮಿಸೋದಿಲ್ಲ. ಮಾಡಬಾರ್ದನ್ನೆಲ್ಲ ಮಾಡಿಕೊಂಡು ಈಗ ಈ ರೀತಿಯ ಗೊಂದಲದ ಸ್ಥಿತಿಯನ್ನು ಕ್ಷೇತ್ರದ ಮತದಾರರಲ್ಲಿ ಮೂಡಿಸಿ ಕ್ಷೇತ್ರದ ಜನ ತಲೆ ತಗ್ಗಿಸುವಂತೆ ಮಾಡ್ತಿದ್ದಾರೆ ಹೆಬ್ಬಾರ್. ಇಡೀ ರಾಜ್ಯದಲ್ಲಿ ಸ್ಪಷ್ಟ ನಿಲುವನ್ನು ತಗೊಳ್ಳಿ ಅವರು ಏನು ಅಂತ, ಆ ನಿಲುವಿನಂತೆ ನಡೆದಂತೆ ನುಡಿಲಿ. ಪ್ರಜಾಪ್ರಭುತ್ವದ ಈ ವ್ಯವಸ್ಥೆ ಅಂದರೆ ಇದೇನು ಇಷ್ಟು ಹುಡುಗಾಟಿಕೆ ಮಾಡೋದೇನು, ಇಷ್ಟು ಬೇಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದೇನು ಸರಿಯಲ್ಲ. ಇದು ಹೆಬ್ಬಾರ್ ಅವರು ಹಿರಿಯ ನಾಯಕರಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಅವರು ಸಮಾಜ ಅವರನ್ನು ನೋಡ್ತಾ ಇದೆ, ಇಡೀ ವ್ಯವಸ್ಥೆ ಅವರನ್ನು ನೋಡ್ತಾ ಇದೆ. ಈ ಸ್ಥಿತಿ ಅವರಿಗೆ ಬಂದಿರೋದ್ರ ಬಗ್ಗೆ ನನಗೆ ಕನಿಕರ ಆಗುತ್ತೆ. ಸದ್ಯದಲ್ಲಿ ನಮ್ಮ ರಾಜ್ಯ ರಾಷ್ಟ್ರ ನಾಯಕರು ಈ ಕುರಿತಂತೆ ನಿಲುವನ್ನು ಸ್ಪಷ್ಟಪಡಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.